ಜೈ ಶ್ರೀ ಕೃಷ್ಣ ಮಕ್ಕಳೇ. ಜೈ ಶ್ರೀ ಕೃಷ್ಣ ಗುರುಗಳೇ. ಇವತ್ತು ಒಂದು ಆಟ ಆಡಿದ್ವಿ ಅಲ್ವಾ? ನಾವು ಒಂದು ಚಿಕ್ಕ ಸರ್ಕಲ್ ಅಲ್ವಾ, ಹೊರಗಡೆ ಒಂದು ದೊಡ್ಡ ಸರ್ಕಲ್ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಹೀರೋ ಯಾರು ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡಿದ್ವಿ, ಹೌದಾ? ನೀವು ಕೇಳ್ಕೊಂಡ್ವಿ ನಿಮ್ಮ ಸ್ನೇಹಿತರಿಗೆ ಅಥವಾ ಸ್ನೇಹಿತೆಯರಿಗೆ ಯಾವ ಹೀರೋ ಇಷ್ಟ ಅನ್ನೋದನ್ನ ನೀವೆಲ್ಲ ಕೇಳ್ಕೊಂಡಿದ್ದೀರಾ. ಈಗ ನಿಮಗೆ ಯಾರು ಇಷ್ಟ ಅನ್ನೋದು ಗೊತ್ತು, ನಿಮ್ಮ ಸ್ನೇಹಿತರಿಗೆ ಯಾರು ಇಷ್ಟ ಅನ್ನೋದು ಗೊತ್ತು, ಆಯ್ತಾ? ಈಗ ಮೊದಲು ನಿಮ್ಮ ಬಗ್ಗೆ ಕೇಳ್ತೀನಿ, ಓಕೆ? ನಿಮಗೆ ಕೇಳ್ತೀನಿ, ಆನ್ಸರ್ ಮಾಡಿ. ಆಮೇಲಿಂದ ನಿಮ್ಮ ಸ್ನೇಹಿತರ ಬಗ್ಗೆ ನೀವು ಹೇಳ್ಬೋದು, ಓಕೆ? ನಿನಗೆ ಇಷ್ಟವಾದ ಹೀರೋ ಯಾರು? ಸ್ವಲ್ಪ ಫಾಸ್ಟಾಗಿ ಹೋಗಬೇಕು. ಪುನೀತ್ ರಾಜ್ಕುಮಾರ್. ನಿನಗೆ? ಯಶ್. ಯಮಸ್ ಧೋನಿ. ಹಾಂ. ಶಾರುಖ್ ಖಾನ್. ಹಾಂ. ಶಾರುಖ್ ಖಾನ್. ಹೇಳಪ್ಪ. ಹಾಂ? ಸ್ಪೈಡರ್ ಮ್ಯಾನ್. ಗುಡ್. ಚಂದನ್ ಶೆಟ್ಟಿ. ಓಕೆ. ರಿತಿಕ್ ರೋಷನ್. ಆರ್ಯನ್ ಕಾರ್ತಿಕ್. ಹಾಂ. ಅಮಿತಾಬ್ ಬಚ್ಚನ್. ಅಮಿತಾಬ್. ರಿಷಬ್ ಪಂತ್. ಇನ್ಯಾರು ಬಿಟ್ನಾ? ಇಲ್ಲ. ಎಲ್ಲರೂ ಹೇಳಿದ್ರಿ ಎಲ್ಲ ಕೇಳಿಸ್ಕೊಳ್ಳಿ. ಇವಾಗ ಇಷ್ಟೋ ತನಕ ನೀವು ಹೇಳಿದ್ರಲ್ಲ ಮಕ್ಕಳೇ, ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ. ಫೇವ್ರೆಟ್ ಹೀರೋ ಅಂತಂದಾಗ ನೀವು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅಂದ್ಕೊಂಡಿದ್ದೀರೋ, ಯಾರು ಒಂದು ನಿಮಿಷ ನಾನು ಪೂರ್ತಿ ಮಾಡ್ತೀನಿ, ಆಮೇಲೆ ಮತ್ತೆ ಪ್ರಶ್ನೆ ಬರ್ತೀನಿ. ಯಾರನ್ನ ನೀವು ಆದರ್ಶ ಅಂತ ಹೇಳ್ತೀವಲ್ವ, ಮಾದರಿ ಅಂತ ಹೇಳ್ತೀವಲ್ವ, ಇವ್ರ ಹಾಗೆ ನಾನು ಆಗ್ಬೇಕಪ್ಪ, ಇವ್ರ ಥರ ನಾನು ಇರಬೇಕಪ್ಪ ಅಂತ ಅಂದ್ಕೊಳ್ತಿರೋ ಆ ವ್ಯಕ್ತಿಯನ್ನ ಹೀರೋ ಅಂತ ಕರೆಯೋದು. ಅಂದರೆ ಈಗ ನೀವು ಹೆಸರು ಹೇಳಿದವರೆಲ್ಲ ಯಾರು? ಒಂದು ನಟರು, ಅಂದರೆ ಆ್ಯಕ್ಟರ್ಸ್. ಅವರೆಲ್ಲರೂ ಹೀರೋಸ್ ಅಲ್ಲ, ಅವರು ಆ್ಯಕ್ಟರ್, ಓಕೆ? ಅಥವಾ ಪ್ಲೇಯರ್ಸ್ ಬೇರೆ, ಆ್ಯಕ್ಟರ್ಸ್ ಬೇರೆ, ಅಂದರೆ ಹೀರೋಗಳನ್ನ. ಸರಿನಾ? ನೀವು ಯಾರನ್ನ ಹೀರೋ ಆಗಿ ಪರಿಗಣಿಸ್ಬೇಕು ಅಂದರೆ ನೀವು ಯಾರಂತೆ ಆಗಬೇಕು ಅಂದ್ಕೊಂಡಿರೋ ಅವ್ರನ್ನ, ಸರಿನಾ? ಈಗ ಇನ್ನೊಮ್ಮೆ ಯೋಚನೆ ಮಾಡಿ. ಈಗ ಅದೇ ಪ್ರಶ್ನೆಯನ್ನು ಕೇಳ್ತೀನಿ, ಒಳ್ಳೆ ಉತ್ತರ ಬರಬೇಕು. ಅವರಲ್ಲಿ ಏನೋ ಒಂದು ಗುಣ ನಿಮ್ಮ ಅಟ್ರಾಕ್ಟ್ ಆಗಿರ್ಬೋದು. ಅಂದರೆ ನಿಮ್ಮ ತಂದೆಯನ್ನು ನೋಡಿ ನಮ್ಮ ಅಪ್ಪನ ಥರ ನಾನು ಆಗಬೇಕಪ್ಪ, ನಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಎಷ್ಟೆಲ್ಲ ಕೆಲಸವನ್ನು ಮಾಡ್ತಾರೆ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನಾನು ದೊಡ್ಡವನಾದ್ಮೇಲೆ ಹೀಗೆ ಆಗಬೇಕು. ನಿಮ್ಮ ಟೀಚರ್ ಯಾರನ್ನೂ ನೋಡಿರ್ತೀರ, ಅಲ್ಲಿ ಜೆಂಟ್ಸು ಲೇಡೀಸು ಅಂತ ಬರೋದಿಲ್ಲ, ಅವರಲ್ಲಿರೋ ಗುಣ ಮುಖ್ಯ. ಗೊತ್ತಾಗ್ತಿದೆಯಾ? ಹೀರೋ ಅಂದಾಗ ಅಮ್ಮ ಕೂಡ ಹೀರೋ ಆಗ್ಬೋದು. ಅಮ್ಮ ಹೆಂಗೆ ಹೀರೋಯಿನ್ ತಾನೇ? ಅಲ್ಲ. ನೀವು ಯಾರನ್ನ ನೀವು ಅನುಸರಿಸ್ಬೇಕು ಅಂದ್ಕೊಂಡಿರೋ ಅವರು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಗುರುಗಳಿರ್ಬೋದು, ಅವ್ರ ಥರ ನಾನು ಆಗಬೇಕು. ನಾನು ನನ್ನ ಹೈಸ್ಕೂಲಲ್ಲಿದ್ದಾಗ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಆ ಪುಸ್ತಕ ತೋರಿಸ್ತೀನಿ, ನಾನು ಬರೆದಿಟ್ಕೊಂಡಿದ್ದೆ ಆಗಲೇ. ನನ್ನ ಕನ್ನಡ ಶಿಕ್ಷಕಿ ಮತ್ತು ಇತಿಹಾಸ ವಿಚಾರವನ್ನು ಬೋಧಿಸಿದಂಥ ಶಿಕ್ಷಕಿಯರು ನನಗೆ ಆದರ್ಶರಾಗಿತ್ತು. ಅವ್ರ ಥರ ನಾನು ಆಗಬೇಕು, ನಾನು ಕೂಡ ಅವ್ರ ಥರನೇ ಟೀಚರ್ ಆಗಬೇಕು ಅಂತ ಅವಾಗಲೇ 9ನೇ ಕ್ಲಾಸಲ್ಲಿದ್ದಾಗ ಬರೆದಿಟ್ಕೊಂಡಿದ್ದೆ. ಹಾಗೆ ಆದೆ. ಆ ಥರನೇ ಈಗ ಮತ್ತೆ ಇನ್ನೊಂದ್ಸಲಿ ನಿಮಗೆ ಪ್ರಶ್ನೆ ಕೊಟ್ಟಿದ್ದೀನಿ, ಯೋಚನೆ ಮಾಡಿ. ಈಗ ಪ್ರಶ್ನೆ ಕೇಳ್ತೀನಿ, 1 ನಿಮಿಷ ನಿಮ್ಗೆ ಅವಕಾಶ. ರೆಡಿನಾ? ಕೇಳ್ಬೋದಾ? ಈಗ ಅದೇ ಪ್ರಶ್ನೆ, ಆದರೆ ಸರಿಯಾದ ಉತ್ತರ ಬರಬೇಕು. ಬರೀ ಇಷ್ಟೇ ಅಂತ ಅಲ್ಲ, ಹಿಂದೆ ಇದ್ರಲ್ಲೋ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಮದರ್ ತೆರೇಸಾ, ಈ ರೀತಿ ಯಾರನ್ನ ಬೇಕಾದರೂ ನೀವು ಆಲೋಚನೆ ಮಾಡಿ ಇಟ್ಕೋಬಹುದು. ಒಳ್ಳೆಯ ಹೆಸರು ನಿಮಗೆ ಬರಬೇಕು ಈಗ ನಿಮ್ಮ ಬಾಯಿಂದ, ಓಕೆ? ಯಾರನ್ನ ನೀವು ಇಟ್ಕೊಂಡಿರಾ ಅದನ್ನ ಹೇಳಿ. ಹೇಳಪ್ಪ. ಟೀಚರ್. ಯಾವ ಟೀಚರ್ ಹೆಸರು ಹೇಳು? ನಿಮ್ಮ ಕನ್ನಡ ಟೀಚರ್ ಹೆಸರು ಹೇಳಿದ್ರೆ ಇನ್ನೂ ಚಂದ. ಸ್ವಾತಿ ಮ್ಯಾಮ್. ಸ್ವಾತಿ ಮ್ಯಾಮ್, ಓಕೆ. ನೀನು ಹೇಳ್ಬಿಟ್ಟು ಯಾರ ಥರ ಆಗಬೇಕು ಅಂತಿದ್ಯಾ? ಯೋಚನೆ ಮಾಡಿರು. ಅಂಬಾನಿ ಥರ. ನನಗೆ ನಮ್ಮ ಅಮ್ಮ ಅಪ್ಪ ಥರ ಇಂಜಿನಿಯರ್ ಆಗಬೇಕು, ಮತ್ತು MS ಧೋನಿ ಥರ ಕ್ರಿಕೆಟ್ ಪ್ಲೇಯರ್. ನಾನು ಅಪ್ಪನ ಥರ CA ಆಗಬೇಕು. CA ಮಾಡಬೇಕು ಅಂತ. ನಾನು ಟೀಚರ್ ಆಗಬೇಕು. ಟೀಚರ್ ಆಗಬೇಕು ಅಂತಿದ್ಯಾ? ಓಕೆ. ನಾನು ವಿರಾಟ್ ಕೊಹ್ಲಿನೇ ನೀ ಆದರ್ಶವಾಗಿ ಇಟ್ಕೊಂಡಿದ್ಯಾ? ಅವನ ಥರನೇ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ಅವನ ಥರನೇ ಡೆಡಿಕೇಶನಿಂದ ಆಡಬೇಕು ಅಂತ. ಆಯಿತು. ನಾನು ಮೋದಿ ಥರ ರೆಸ್ಪೆಕ್ಟ್ ಪಡಿಬೇಕು, ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ವೆರಿ ಗುಡ್, ಸೂಪರ್. ಸಚಿನ್ ತೆಂಡೂಲ್ಕರ್ ಥರ ಕ್ರಿಕೆಟರ್ ಆಗಬೇಕು, ಅವನ ಥರ ಆಗಬೇಕು. ಆದರೂ ಕೂಡ ನಿನ್ನಂತೆ ಹೆಸರನ್ನ ನೀನು ಮಾಡಬೇಕು. ಅವನಂತೆ ನಾನು ಆಗೋದು ಅಂತಲ್ಲ, ಅವರನ್ನು ಆದರ್ಶವಾಗಿ ಇಟ್ಕೋ. ನಿನ್ನ ಹೆಸರು ಅದೇ ಥರ ಬರಬೇಕು. ನಿನ್ನ ಹೆಸರನ್ನು ಬೇರೆಯವ್ರು ಹೇಳಬೇಕು, ನೆಕ್ಸ್ಟ್ ಜನ್ರೇಷನ್. ಕಲ್ಪನಾ ಚಾವ್ಲಾ ಥರ ಸೂಪರ್. ನಾನು MS ಧೋನಿ ಗತೆ ಕ್ರಿಕೆಟರ್ ಆಗಬೇಕು, ಮತ್ತು ನಮ್ಮಪ್ಪ ಮತ್ತು ನಮ್ಮಮ್ಮ ಇಂಜಿನಿಯರ್ ಗತೆ ಆಗಬೇಕು.
ಆ ಥರನೇ ಆಗಬೇಕು. ವೆರಿ ಗುಡ್. ಹೇಳಿದೆ. ನನಗೆ ರಿಷಬ್ ಥರ ವಿಕೆಟ್ ಕೀಪಿಂಗ್ ಥರ ವಿಕೆಟ್ ಕೀಪರ್ ವಿಕೆಟ್ ಕೀಪರ್ ಆಗಬೇಕು. ಓಕೆ. ಆದ್ರೂ ನಿಮ್ಮ ಬಾಯಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರಾಗಲಿ ಬಂದಿಲ್ಲ. ಯಾಕೆಂದ್ರೆ ನೀವು ಅವ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಆದ್ರೂ ಒಂದು ಅರ್ಥ ಮೋದಿ ಹೇಳೋಣ. ಮೋದಿ ಹೇಳಿಯಾನು. ಆದ್ರಿಂದ ರಾಷ್ಟ್ರ ನಾಯಕರಲ್ಲಿ ಅವನ ಹೆಸರನ್ನ ತಗೊಂಡಿದ್ದಾನೆ. ಸ್ವಲ್ಪ ಮೊದಲಿಗಿಂತ ಈಗ ಬೆಟರ್ ಅಂತ ಅನಿಸ್ತಲ್ವಾ? ಮೊದಲು ನೀವು ಗೊತ್ತಿಲ್ಲದೆ ಬರೀ ನಟ ನಟಿಯರು ಅಥವಾ ಪ್ಲೇಯರ್ಸ್ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ರಿ. ಆದ್ರೆ ನೀವು ಇವಾಗ ನೀವು ಯಾರನ್ನ ಹೀರೋ ಅಂತ ಅನ್ಕೋತೀರೋ ಅವರಂತೆ ನೀವು ಆಗ್ಬೇಕು. ಅದರಿಂದ ಮುಂದೆ ಏನ್ ಮಾಡ್ಬೇಕಾಗತ್ತೆ, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಮಾತ್ರ ನೀವು ತಗೋಬೇಕು. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಯ್ತಾ? ಜೈ ಶ್ರೀ ಕೃಷ್ಣ.